ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ರಾಮಾಚಾರ್ಯ ಸಾವಾಗಿದೆ. ಇಲ್ಲಿ ಚಾರುವಿನ ಮುತ್ತೈದೆಯ ತನವನ್ನು ತೆಗೆಯೋ ಶಾಸ್ತ್ರ ನಡೀತಿದೆ. ಹಾಗಿದ್ರೆ ಕೊನೆಗೂ ರಾಮಾಚಾರಿ ಎಂಟ್ರಿ ಕೊಡ್ತಿದ್ದಾರೆ ಇಲ್ವಾ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಚಾರು ತನ್ನ ರಾಮಾಚಾರಿ ಇಲ್ಲದೆ ನಾನು ನನ್ನ ಮಗು ಬದುಕಿರುವುದಿಲ್ಲ ಅಂತ ಹೇಳಿ ತಪ್ಪು ನಿರ್ಧಾರವನ್ನು ತೆಗೆದುಕೊಂಡು ತಮ್ಮನ್ನು ಅಂತ್ಯ ಮಾಡ್ಕೊಳ್ಳೋದಕ್ಕೆ ಹೋದಾಗ ಮನೆಯವರು ಮುರಾರಿ ಎಲ್ಲರೂ ಬಂದು ಅವರನ್ನು ಕಾಪಾಡ್ತಾರೆ. ಈ ರೀತಿ ಮಾಡ್ಕೋಬೇಡ ಮಗಳೇ ಅಂತ ಹೇಳಿ ಕೇಳ್ಕೋತಾರೆ. ನಮ್ಮ ಮೊಮ್ಮಗು ರೂಪದಲ್ಲಿ ನಮ್ಮ ರಾಮಾಚಾರಿ ಬರ್ತದಾನೆ, ಅವನನ್ನು ದಯವಿಟ್ಟು ನಮಗೆ ಮಡಿಲಿಗೆ ಹಾಕು ಅಂತ ಕೇಳ್ಕೊತಾರೆ. ಹಾಗಾಗಿ ಚಾರು ಕೂಡ ಸೋತ್ ಬಿಡ್ತಾಳೆ. ಈ ಕಡೆ ಮುರಾರಿ ನಮ್ಮ ರಾಮಾಚಾರಿ ಸಾವಿಗೆ ನ್ಯಾಯ ಕೊಡಿಸ್ಬೇಕು, ನೀವು ನಮ್ಮ ರಾಮಾಚಾರಿಗೆ ಯಾರೇ ಸ್ವಲ್ಪ ಬೈದರೂ ಕೂಡ ಸುಮ್ಮನೆ ಇರ್ತಿರ್ಲಿಲ್ಲ, ಅಂಥದ್ರಲ್ಲಿ ಅವನನ್ನು ಸಾಯಿಸಿದ್ದಾರೆ, ಅವ್ರಿಗೆ ಶಿಕ್ಷೆ ಕೊಡಿಸ್ಲೇಬೇಕಲ್ವಾ, ನೀವು ಅದಕ್ಕಾದರೂ ಬದುಕಿರ್ಬೇಕಲ್ವಾ ಅಂತ ಹೇಳ್ತಾರೆ. ಈ ಕಡೆ ಮಾನ್ಯತವರು ತಮ್ಮ ಮನೆಗೆ ಮಗಳು ಬರೋ ರೀತಿ ಕನಸು ಕಾಣ್ತಿದ್ರೆ, ಆ ಕಡೆ ರುಕ್ಕು ಕಿಟ್ಟಿಗೆ ವಾಯ್ಸ್ ಮೆಸೇಜ್ ಕಳಿಸಿ ರಾಮಾಚಾರಿ ಸತ್ತೋಗಿದ್ದಾನೆ ಅನ್ನೋ ಮೆಸೇಜನ್ನು ಕಳಿಸ್ತಿದ್ದಾರೆ. ಇತ್ತ ಕಡೆ ಚಾರು ಮನೆಯವ್ರು ಎಲ್ಲರೂ ಕೂಡ ರಾಮಾಚಾರಿಯನ್ನು ಕಳೆದುಕೊಂಡಿದ್ದೆ ನಿಜವಾಗ್ಲೂ ಹೇಗೆ ಆ ಒಂದು ಸಮಯವನ್ನು ಕಳಿಬೇಕು ಅಂತ ಗೊತ್ತಾಗದೆ ಕಣ್ಣೀರಲ್ಲೇ ಕೈ ತೊಳಿತಿದ್ದಾರೆ. ಇದೆಲ್ಲದರ ನಡುವೆ 8 ದಿನಗಳು ಕಳೆದೇ ಹೋಗುತ್ತೆ. 8 ದಿನಗಳು ಕಳೆದಿದ್ದಾಗೆ ರಾಮಾಚಾರ್ಯ ಸಾವಿನಿಂದಾಗಿ ಚಾರುವಿನ ಮುತ್ತೈದೆ ತನವನ್ನು ತೆಗೆಯೋದಕ್ಕೆ ಮನೆಗೆ ಎಲ್ಲರೂ ಕೂಡ ಬಂದಿದ್ದಾರೆ. ಎಲ್ಲ ಶಾಸ್ತ್ರಗಳು ಕೂಡ ನಡೀತಿದೆ, ರುಕ್ಕು ಕೂಡ ಬಂದಿದ್ದಾಳೆ. ಆದರೆ ಇದೆಲ್ಲ ಯಾಕೆ ತೆಗಿಬೇಕು? ಮುತ್ತೈದೆ ತನ ಏನು ಬಂದಿರ್ಬೋದು, ಅದಕ್ಕೆ ಮಾಂಗಲ್ಯ ಮತ್ತು ಕಾಲುಂಗ್ರ ತೆಗೆದ್ರೆ ಸಾಕು, ಅರಿಶಿನ ಕುಂಕುಮ ಹೂವು ಹೆಣ್ಣಿಗೆ ಹುಟ್ಟಿನಿಂದಲೇ ಬಂದಿರತಕ್ಕಂಥದ್ದು, ಅದನ್ನು ತೆಗೆಯೋದು ಬೇಡ ಅಂತ ಒಂದಷ್ಟು ಮಂದಿಗೆ ಹೇಳಿದ್ರೆ ಈ ಕಡೆ ರುಕ್ಕು ಕೂಡ ಅದಕ್ಕೆ ಸಪೋರ್ಟ್ ಮಾಡೋ ರೀತಿ ನಾಟಕ ಮಾಡ್ತಾಳೆ. ಅದರ ನಡುವೆ ಆಚಾರ ವಿಚಾರ ಎಲ್ಲ ಇರಬಹುದು, ಅದನ್ನು ನಾವು ದಾಟಿ ಹೋಗಬಾರ್ದು ಅನ್ನೋ ರೀತಿಯಲ್ಲೂ ಕೂಡ ಮಾತಾಡ್ತಾಳೆ. ಅಲ್ಲಿರ್ತಕ್ಕಂಥ ಹಿರಿಯ ಅಜ್ಜಿ ಅದೆಲ್ಲ ಸಾಧ್ಯ ಇಲ್ಲ, ಆಚಾರ ವಿಚಾರದ ಪ್ರಕಾರ ಎಲ್ಲ ಆಗಲೇಬೇಕು ಅಂತ ಹೇಳ್ತಾರೆ. ಹಾಗಾಗಿ ಚಾರುವಿನ ಮುತ್ತೈದೆ ತನವನ್ನು ತೆಗೆತಿದ್ದಾರೆ. ಹಾಗಿದ್ರೆ ಅದನ್ನು ತಡೆಯೋಕೆ ಎಂಟ್ರಿ ಕೊಡ್ತಾರೆ ರಾಮಾಚಾರಿ ಅನ್ನೋದನ್ನು ಕಾದು ನೋಡಬೇಕಾಗಿದೆ.